ನನಗೆ ತಲೆನೋವು ಆಗ್ತಿತ್ತ, ಆಪರೇಷನ್ ಆಯ್ತು, ಒಂದು ಸೈಡ್ ಬರದಂಗ. ಯಾವ್ದು ಆಪರೇಷನ್ ಆಯ್ತು? ಈಗ 7 ತಿಂಗಳು ಹಿಂದಗಡೆ. 7 ತಿಂಗಳು ಎಲ್ಲಿಂದ ಬಂದ ನೀವು? ನಾವು ಮಡಿಕೇರಿ. ಕುಶಾನಗರ. ಹೌದ್ರಾ? ಏನಾಗಿತ್ತು ಅವರಿಗೆ? ಇವರಿಗೆ ಫಸ್ಟ್ ತಲೆನೋವಿಂದ ಒಂದು 6-7 ವರ್ಷದಿಂದ ತಲೆನೋವು ಇತ್ತು. ನಾವು ಇಲ್ಲಿ ಮಂಗಳೂರು ಹಾಸ್ಪಿಟ್ಲ್ ಇದು ಫಸ್ಟ್ ನ್ಯೂರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಬ್ರೈನ್ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದ ನಂತರ ಕೋಮಾ ಸ್ಟೇಜಿಗೆ ಹೋದರು. ಒಂದು 15-20 ದಿವಸ ಕೋಮಾ ಸ್ಟೇಜಲ್ಲಿ ಇದ್ದರು. ಆ ನಂತರ ಬೋಧ ಬಂದ ನಂತರ ಮಾತುಕತೆ ಎಲ್ಲ ಇರಲೇ ಇಲ್ಲ, ಎಲ್ಲ ನಿಂತೋಗ್ಬಿಟ್ಟಿತ್ತು. ಆ ನಂತರ ಮೇಲೆ ಸ್ವಲ್ಪ ಮಾತಾಡಿದ್ರು. ಈಗ ಏನಂದ್ರೆ ಒಂದು ಸೈಡ್ ಬರೋದಾಗೆ ಆಗಿದೆ. ಯಾವ ಸೈಡ್? ಇಲ್ಲಿ ಬಲ ಇಲ್ವಾ? ಇಲ್ಲ, ಬಲ ಇಲ್ಲ. ನೋವುಂಟಾ? ಸ್ವಲ್ಪ ನೋವಿದೆ. ಎಲ್ಲಿ ನೋವುಂಟು? ಎಲ್ಲ ಕಡೆ ನೋವಿದೆ, ಎಲ್ಲ ಕಾಲು ನೋವುಂಟು, ತಲೆಯಲ್ಲಿ ಸಹ ನೋವುಂಟು. ತಲೆ. ಥೈರಾಯ್ಡ್ ಇದೆ, ಥೈರಾಯ್ಡ್ ಇದೆ ಅವಳಿಗೆ. ಆಮೇಲೆ ಸ್ವಲ್ಪ ಜ್ಞಾನಶಕ್ತಿ ಇಲ್ಲ ಈಗ. ಆ ನಂತರ ಜ್ಞಾನಶಕ್ತಿ ಇಲ್ಲ. ಏನ್ ಮಾಡಬೇಕು, ತಿನ್ಬೇಕು, ಕುಡಿಬೇಕು ಅಂತಿಲ್ಲ. ಕೋಪ ಜಾಸ್ತಿ ಬರ್ತದೆ. ನಂಬ್ತೀರಿ ಯೇಸು ನಿಮಗೆ ಗುಣ ಮಾಡ್ತಾನಂತ? ಓಕೆ, ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ, ಇವರ ಬಲ ಭಾಗ ಹೋಗಲಿ, ತಲೆಯಿಂದ ಹಿಡಿದು ಬಲ ಕೈ ಬಲ ಕಾಲಿನಲ್ಲಿರುವ ಆ ಕರ್ತನೆ ಆ ರೋಗಾತ್ಮ ಶಕ್ತಿಯನ್ನು ನಜರೇತಿನ ಯೇಸು ನಾಮದಲ್ಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಕರ್ತನೆ, ತಲೆವೆಲ್ಲ ಭೇದ ಬಿಟ್ಟು ಹೋಗಲಿ. ಫ್ರೀ ಆಗಲಿ, ಅವರು ಫ್ರೀ ಆಗಲಿ ಯೇಸು ನಾಮದಲ್ಲಿ. ಫ್ರೀ ಆಗಲಿ ಸಹೋದರಿ ನಳಿನಿ, ಫ್ರೀ ಆಗಲಿ. ಬಿಟ್ಟೋಗಿ ಪಿಶಾಚಿ, ಬಿಟ್ಟೋಗಿ ಅವರನ್ನು ಅಂಧಕಾರ ಶಕ್ತಿ ಅಡಿಯಲಿ. ರೋಗ ಉತ್ಪತ್ತಿ ಮಾಡಿದ ಶರೀರ ಬಲಹೀನಪಡಿಸಿದ ದುರಾತ್ಮ ಬಿಟ್ಟು ಹೋಗಲಿ. ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ ಸಹೋದರಿ. ಇವರ ಶರೀರ ಪವಿತ್ರಾತ್ಮನ ಗರ್ಭಗುಡಿ, ಇವರ ಶರೀರ ಯೇಸು ಕ್ರಿಸ್ತನ ಆಲಯ. ಇವರ ಶರೀರದಲ್ಲಿ ಯಾವ ರೋಗತ್ನ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು, ತುಳಿದಕ್ಕೆ ಅಧಿಕಾರವನ್ನು, ಶಕ್ತಿ ನನ್ನೆಸು ಕೊಟ್ಟಿದ್ದಾನೆ. ಆದ್ದರಿಂದ ಅವರಿಗೆ ಕೇಡು ಮಾಡದ ಬಿಸಾಡಿದ್ದಾನೆ. ಆಲ್ಟಿಮಮ್ ತಲೆ ಮತ್ತು ಬಲಭಾಗವನ್ನು ಹಿಡಿದಿರುವ ದುಷ್ಟ ಪಿಶಾಚಿ ಬಿಟ್ಟು ಕೈಗಳಿಗೆ ಹೊಸ ಬಲ ಹಿಡಿಯಲಿ, ಕಾಲುಗಳಿಗೆ ಹೊಸ ಬಲ ಹಿಡಿಯಲಿ. ಸ್ಪೆಷಲಿ ಬಲಕಾಲು ಬಲ ಕೈಗೆ ಬಲ ಬರಲಿ. ಅದರ ನರಗಳ ಮೇಲೆ, ಅದರ ಎಲುಬಿನ ಮೇಲೆ, ಮಾಂಸಖಂಡದ ಮೇಲೆ ಹೊಸ ಆರೋಗ್ಯ ಹಿಡಿಯಲಿ, ಹೊಸ ಸೌಖ್ಯ ಹಿಡಿಯಲಿ. ಇನ್ ದ ನೇಮ್ ಆಫ್ ಜೀಸಸ್. ಸೈತಾನನು ಏನೆಲ್ಲ ಬಂಧಿಸಿಟ್ಟಿದ್ದನೋ ಅದನ್ನು ಯೇಸು ನಾಮದಲ್ಲಿ ನಾವು ಬಿಚ್ತಾ ಇದ್ದೇವೆ, ಅದು ಹೊಡಿತಾ ಇದ್ದೇವೆ, ಅದರ ಕಟ್ಟನ್ನು ಮುರಿತಾ ಇದ್ದೇವೆ. ತಲೆಯಲ್ಲಿ ವೇದನೆ, ಕೈ ಕಾಲಲ್ಲಿ ಬಾಡಿಲಿರೋ ವೇದನೆಗಳು ಬಿಟ್ಟು ಹೋಗಲಿ. ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಿ ಸಹೋದರಿ, ಫ್ರೀ ಆಗಿ ಬಿಟ್ಟು ಪಿಶಾಚಿ ಬಿಟ್ಟೋಗು. ಶರೀರ ಬಿಡು ಸಹೋದರಿ ನಳಿನ, ಶರೀರ ಬಿಡು ಸಹೋದರಿ ನಳಿನಿ, ಅವರ ಶರೀರ ಬಿಡು. ಔಟ್ ಬಿಡು ಪಿಶಾಚಿ ಬಿಡು. ರೋಗಾತ್ಮ ಬಿಟ್ಟು ಯೇಸು ನಾಮದಲ್ಲಿ ಬಿಟ್ಟೋಗು. ಔಟ್ in the name of Jesus. ತಲೆಯನ್ನು ಬಿಟ್ಟೋಗು, ಬಲ ಕೈ ಬಲ ಕಾಲು ಬಿಟ್ಟೋಗು. ಔಟ್ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ, ಸೌಖ್ಯ ಬಂಧನ ಅಡಿಯಲಿ. ಆ ಕಟ್ಟು ಅಡಿಯಲಿ, ಮಾಂತ್ರಿಕ ಕಟ್ಟು ಅಡಿಯಲಿ, ರೋಗದ ಕಟ್ಟು ಅಡಿಯಲಿ, ಅದು ಅಡಿಯಲಿ. ತಲೆ ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಬಂಧನ ಅಡಿಯಲಿ. ಸೈತಾನ ಕಿಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ, ಸೈತಾನ ಕಿಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ ಇರಲಿ. ಸೈತಾನ ಕಿಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ ಇರಲಿ. ಅಗ್ನಿ, ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸಿಸ್ಟರ್, ಈಗ ನೋಡಿ, ಪರವಾಗಿಲ್ಲ, ಸ್ವಲ್ಪ ನೋವುಂಟಾ? ಇಲ್ಲ. ಅಲ್ಲ, ಕೈ ನಡ್ಕೊಂಡು ಬನ್ನಿ ಆ ಕಡೆಯಿಂದ. ಸರಿ ಆಯ್ತು ಈಗ ಸ್ವಲ್ಪ. ಸರಿ ಆಯ್ತಲ್ಲ? ಇಲ್ಲ ದೇವರು ಮುಟ್ಟಿದ್ದಾನೆ ಅವರು. ಆಯ್ತಾ? ಯೇಸುವೇ, ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸೌಖ್ಯ ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ.